ಬಂಧುಗಳೇ ನಮಸ್ಕಾರ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ದ್ರೋಹಿ, ದೇಶದ್ರೋಹಿ ಸೈಫ್ ಅಲಿ ಖಾನ್ ಫುಟ್ಬಾತ್ ಪಾಲಾಗ್ತಾನೆ ಸ್ವಲ್ಪ ದಿವಸದಲ್ಲಿ. ಕೇರ್ ಆಫ್ ಫುಟ್ಬಾತ್. ಯಾಕೆ ದ್ರೋಹಿ ಅಂದೆ, ಯಾಕೆ ದೇಶದ್ರೋಹಿ ಅಂದೆ ಅಂದರೆ ನೋಡಿ ಇವನ ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಇವನ ಮಕ್ಕಳ ಹೆಸರೇನು ಗೊತ್ತಾ? ಒಬ್ಬ ತೈಮೂರು, ಇನ್ನೊಬ್ಬ ಜಹಾಂಗೀರು. ತೈಮೂರ್ ಅಂದರೆ ಯಾರು ಗೊತ್ತೇನ್ರಿ? ಭಾರತ ಚಿನ್ನದ ಹಕ್ಕಿಯಾಗಿದ್ದಾಗ ಭಾರತದ ಮೇಲೆ ವಿಕೃತವಾಗಿ ದಾಳಿ ಮಾಡಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ಮಾಡಿದ್ದ ಸೈತಾನ ತೈಮೂರ್. ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ, ಸಾವಿರಾರು ಹೆಣ್ಮಕ್ಳು ಮಾನ ಕಳ್ಕೊಂಡ್ರು ಆ ಪಿಶಾಚಿಯಿಂದ. ಅಂತಹ ಒಬ್ಬ ನರರೂಪದ ರಾಕ್ಷಸನ ಹೆಸರನ್ನು ತನ್ನ ಮಗನಿಗೆ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಈ ಸೈಫ್ ಅಲಿ ಖಾನ್, ಇನ್ನೆಂತಹ ರಾಕ್ಷಸ ಇವನು ಇರಬೇಕು. ಇವನು ವಂಶನೇ ಅಂತದ್ದು ರೀ. ಇವನು ಬ್ಲಡ್ ಹರಿತಾ ಇದೆಯಲ್ಲ, ಇವನ ರಕ್ತದಲ್ಲಿ ಇರೋದೆಲ್ಲ ದೇಶದ್ರೋಹಿ DNA. ನೋಡಿ, ಇವನು ಮುತ್ತಾತ ನವಾಬ ಹಮೀದುಲ್ಲಾ ಖಾನ್. ಈ ಹಮೀದುಲ್ಲಾ ಖಾನ್ ಭೂಪಾಲ್ನ ನವಾಬ ಆಗಿದ್ದ. ಭೂಪಾಲ್ ಅಂದರೆ ಆವಾಗ ಒಂಥರ ನವಾಬರ ನಾಡಾಗೋಗಿತ್ತದು, ದೊಡ್ಡ ಸಾಮ್ರಾಜ್ಯ. ಏನು ಚೇಂಬರ್ ಆಫ್ ಪ್ರಿನ್ಸಸ್ ಇತ್ತಲ್ಲ, ಆ ಚೇಂಬರ್ ಆಫ್ ಪ್ರಿನ್ಸಸ್ನ ಚೀಫ್ ಆಗಿದ್ದ. ಏನು ಚೇಂಬರ್ ಆಫ್ ಪ್ರಿನ್ಸಸ್ ಅಂತ ಹೇಳಿದ್ರೆ ನೋಡಿ, ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ ಏನು ಭಾರತದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಈ ಥರ ರಾಜಮನೆತನಗಳಿದ್ವು. ಈ ರಾಜಮನೆತನಗಳೆಲ್ಲ ಸೇರಿಕೊಂಡು, ಆ ರಾಜ್ಯಗಳೆಲ್ಲ ಸೇರಿಕೊಂಡು ಒಂದು ಚೇಂಬರ್ ಮಾಡ್ಕೊಂಡಿದ್ರು, ಚೇಂಬರ್ ಆಫ್ ಪ್ರಿನ್ಸಸ್ ಅಂತೇಳಿ. ಅದರ ಚೇರ್ಮನ್ ಆಗಿದ್ದ, ಪ್ರೆಸಿಡೆಂಟ್ ಆಗಿದ್ದ. ಅಷ್ಟು ಇನ್ಫ್ಲೂಯೆನ್ಷಿಯಲ್ ನವಾಬ. ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಇತ್ತು ಭೂಪಾಲಲ್ಲಿ. ಡೆಲ್ಲಿನಲ್ಲಿ ಪ್ರಾಪರ್ಟಿ ಇತ್ತು. ಇಡೀ ಭಾರತದ ಮೂಲೆಯಲ್ಲಿ ಅವನ ಪ್ರಾಪರ್ಟಿ ಇತ್ತು. ಇವ ಎಂಥ ದೇಶದ್ರೋಹಿ ಅಂದರೆ, ಇವನು ಮೊಹಮ್ಮದ್ ಅಲಿ ಜಿನ್ನಾನ ವೆರಿ ಕ್ಲೋಸ್ ಫ್ರೆಂಡು. ಮತ್ತೆ ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಆಗ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಗಳು ಭಾರತಕ್ಕೆ ವಿಲೀನ ಆಗಬೇಕು ಅಂತೇಳಿ ಹೊರಟಾಗ ಒಂದಷ್ಟು ಪ್ರಾಂತಗಳು ಇಲ್ಲ ನಾವು ಪಾಕಿಸ್ತಾನ ಜೊತೆಗೆ ಹೋಗ್ತೀವಿ, ಇಲ್ಲ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತೇಳಿ ಗಲಾಟೆಗಳು ಮಾಡಿದ್ರು. ನಾವು ಪಾಕಿಸ್ತಾನ ಜೊತೆಗೆ ಹೋಗ್ತೀವಿ ಅಂತೇಳಿ ಗಲಾಟೆ ಮಾಡಿರ್ತಕ್ಕಂಥ ಕೆಲವು ಪ್ರಿನ್ಸ್ಲಿ ಸ್ಟೇಟ್ಗಳಲ್ಲಿ ಪ್ರಮುಖವಾದ ಪ್ರಿನ್ಸ್ಲಿ ಸ್ಟೇಟ್ ಭೂಪಾಲ್. ಇದೇ ಹಮೀದುಲ್ಲಾ ಖಾನ್. ಇವನು 1947ರಲ್ಲಿ ಬರಲಿಲ್ಲ ಭಾರತದ ಜೊತೆಗೆ. ಈವನ್ ಸರ್ದಾರ್ ಪಟೇಲ್ರು ಬೇರೆ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಗಳನ್ನ ಸೇರಿಸ್ಕೋಬೇಕಾದ್ರೂ ಕೂಡ ಇವನು ಅವತಾರ ಆಡ್ಕೊಂಡು ಇನ್ನ 3 ಸ್ಟೇಟ್ಗಳು ಪಕ್ಕದಲ್ಲಿ ಇದ್ವಲ್ಲ ಪ್ರಿನ್ಸ್ಲಿ ಸ್ಟೇಟ್ಗಳು, ಜೋಧ್ಪುರ ಪ್ರಿನ್ಸ್ಲಿ ಸ್ಟೇಟು, ಇಂದೂರ್ ಪ್ರಿನ್ಸ್ಲಿ ಸ್ಟೇಟು ಮತ್ತೆ ಉದಯಪುರ ಪ್ರಿನ್ಸ್ಲಿ ಸ್ಟೇಟು, ಇವ್ರಿಗೂ ಕುಮ್ಮ ಕೊಟ್ಕೊಂಡು ಅವ್ರಿಗೆಲ್ಲ ತಲೆ ಕೆಡಿಸಿದ್ದ. ನಾವು ಪಾಕಿಸ್ತಾನ ಜೊತೆ ಹೋಗ್ಬಿಡೋಣ, ಜಿನ್ನಾ ಜೊತೆ ಹೋಗ್ಬಿಡೋಣ ಅಂತ ಹೇಳಿ ಒಂದು ಸ್ಟೇಜಲ್ಲಿ ಜೋಧ್ಪುರ ರಾಜ ಒಪ್ಕೊಂಡ್ಬಿಟ್ಟಿದ್ದ. ಆದರೆ ಇಂದೂರು ಮತ್ತು ಉದಯಪುರ ರಾಣಾ ಪ್ರತಾಪನ ವಂಶಜರಿಯಲ್ಲಿ ಇದ್ದಿದ್ದು. ಯಾವುದೇ ಕಾರಣಕ್ಕೂ ಅವರು ಪಾಕಿಸ್ತಾನದ ಜೊತೆಗೆ ಹೋಗಿ ಒಪ್ಪಲಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ಇಡೀ ಭಾರತದಲ್ಲಿ ಬೇರೆ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಗಳು ಭಾರತದೊಳಗಡೆ ವಿಲೀನ ಆದಾಗಲೂ ಕೂಡ, ಈವನ್ ಕಾಶ್ಮೀರ ವಿಲೀನ ಆದ್ಮೇಲೂ ಕೂಡ ಅವೆಲ್ಲವೂ 1947ರಲ್ಲಿ ವಿಲೀನ ಆಗೋದು. 49ರವರೆಗೆ ವಿಲೀನ ಆಗಿರಲಿಲ್ಲ ಇಸ್ಕೌಂಡ್ರಲ್ ಹಮೀದುಲ್ಲಾ ಖಾನ್. 49ರಲ್ಲಿ ಕಡೆಗೆ ವಿಧಿ ಇಲ್ಲದೆ ವಿಲೀನ ಆಗಿದ್ದು. ಯಾಕೆ ಅಂತ ಹೇಳಿದ್ರೆ, ಇವನ ಪ್ರಾಪರ್ಟಿಗಳೇನಿತ್ತು ಇದರಲ್ಲಿ ಡೆಲ್ಲಿನಲ್ಲಿ, ಆ ಪ್ರಾಪರ್ಟಿಗಳ ಮೇಲೆ ಜನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿಬಿಟ್ರು. ಎನಿಮಿ ಪ್ರಾಪರ್ಟಿಗಳು ಅಂತೆಲ್ಲ ಆಗಿತ್ತಲ್ಲ ಆಗ ಆ ಸಂದರ್ಭದಲ್ಲಿ. ಆ ಪ್ರಾಪರ್ಟಿಗಳನ್ನ ಉಳಿಸ್ಕೊಳ್ಬೇಕಾದ್ರೆ ಆಗ ಭಾರತ ಸರ್ಕಾರ ಷರತ್ತಾಗ್ತು, ಇವನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ನೀವು TTF ಸೆಕ್ಷನ್ ಸೈನ್ ಮಾಡಬೇಕು ಅಂತೇಳಿ. ಆಗ ವಿಧಿ ಇಲ್ಲದೆ 1949ನಲ್ಲಿ ವಿಧಿ ಇಲ್ಲದೆ ಭಾರತದೊಳಗೆ ವಿಲೀನ ಆಗೋದಕ್ಕೆ ಒಪ್ಕೊಂಡ. ಅವನೇನಾದ್ರೂ ಪಾಕಿಸ್ತಾನ ಅಡ್ಜಸ್ಟೆಂಟ್ ಆಗಿ ಇದ್ಬಿಟ್ಟಿದ್ರೆ ಪಾಕಿಸ್ತಾನ ಜೊತೆ ಹೋಗ್ಬಿಟ್ರು ಅವನು. ಆದರೆ ಇಲ್ಲಿ ಭಾರತದ ಮಧ್ಯಭಾಗದಲ್ಲಿ ಸಿಗಾಕೊಂತು ಸುತ್ತ ಎಲ್ಲ ಪ್ರದೇಶಗಳು ಭಾರತಕ್ಕೆ ವಿಲೀನ ಆಗ್ಬಿಟ್ಟಿದ್ವು. ಪಾಕಿಸ್ತಾನ ಜೊತೆಗೆ ಹೋಗೋದಕ್ಕೆ ಯಾವುದೇ ದಾರಿ ಇರಲಿಲ್ಲ. ಹಾಗಾಗಿ ವಿಧಿ ಇಲ್ಲದೆ ಭಾರತ ಜೊತೆಗೆ ಬಂದ. ಇಂಥವನು ಸೈಫ್ ಅಲಿ ಖಾನನ ಮುತ್ತಾತ ಅವರ ತಾಯಿ ಕಡೆಯಿಂದ. ಇನ್ನು ತಂದೆ ಕಡೆ ನೋಡಬೇಕು ನೀವು. ತಂದೆ ಕಡೆ ಯಾರು ಗೊತ್ತಾ? ಇವರ ಮರಿ ಮುತ್ತಾತ ಫೈಜ್ ತಲಬ್ ಖಾನ್ ಅಂತೇಳಿ. ಇವನೊಬ್ಬ ಬಾಡಿಗೆ ಸೈನಿಕ, ಅಫ್ಘಾನಿಸ್ತಾನದವನು. 1803ರಲ್ಲಿ ಬ್ರಿಟಿಷರ ಪರವಾಗಿ ಮರಾಠರ ವಿರುದ್ಧ ಹೋರಾಟ ಮಾಡಿದ. ಎಂಥ ದ್ರೋಹಿ ಇರಬೇಕು ಆಗ್ಲೇನೆ. ಈ ತಲಬ್ ಖಾನ್ ಮಗನಿಗೆ ಹಮೀದುಲ್ಲಾ ಖಾನ್ ಮಗಳ ಜೊತೆ ಮದುವೆ ಆಯಿತು. ಈ ನೋಡಿ, ನವಾಬ ಹಮೀದುಲ್ಲಾ ಖಾನ್ ಇದ್ನಲ್ಲ ಭೂಪಾಲ್ದ ನವಾಬ, ಅವನಿಗೆ 3 ಜನ ಹೆಣ್ಮಕ್ಳು, ಗಂಡು ಮಕ್ಳು ಇರಲಿಲ್ಲ. ಮೊದಲನೇ ಮಗಳು ಅಬಿದಾ ಸುಲ್ತಾನ, 2ನೇ ಮಗಳು ಸಾಜಿದಾ ಸುಲ್ತಾನ. ಈ ಸಾಜಿದಾ ಸುಲ್ತಾನನೇ ಸೈಫ್ ಅಲಿ ಖಾನ್ ಮುತ್ತಜ್ಜಿ. ಈ ಸಾಜಿದಾ ಸುಲ್ತಾನ್ ಮಗ ಮನ್ಸೂರ್ ಅಲಿ ಖಾನ್ ಪಟೋಡಿ, ಶರ್ಮಿಳಾ ಠಾಗೂರ್ನ ಮದುವೆ ಆದ ಅವರ ಮಗನೇ ಈ ಸೈಫ್ ಅಲಿ ಖಾನ್. ಅಂದರೆ ಎರಡೂ ಕಡೆ DNA ಹೆಂಗಿದೆ ನೋಡ್ರಿ. ಒಬ್ಬ ಅಫ್ಘಾನ ಬಾಡಿಗೆ ಸೈನಿಕ ಬ್ರಿಟಿಷರ ಜೊತೆ ಭಾರತದ ವಿರುದ್ಧ ಹೋರಾಡ್ದನು, ಮರಾಠರ ವಿರುದ್ಧ ಹೋರಾಡ್ದನು ಒಬ್ಬ ಮುತ್ತಾತ. ಇನ್ನೊಬ್ಬ ಮುತ್ತಾತ ಪಾಕಿಸ್ತಾನ ಜೊತೆಗೆ ಹೋಗಬೇಕು ಅಂತೇಳಿ ಸಂಚು ಮಾಡಿದ್ದಂಥವನು. ಇಂಥ ರಕ್ತ ಉಟ್ಕೊಂಬಂದರೆ ಹೇಗ್ರಿ ದೇಶ ಪ್ರೇಮ ಬರುತ್ತೆ? ಈ ಇರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಈ ಭೂಪಾಲದ ನವಾಬನಿಗೇನು ಸಾವಿರಾರು ಕೋಟಿ ಪ್ರಾಪರ್ಟಿ ಇತ್ತು, ಆಸ್ತಿಗಳಿತ್ತು. ಅಯ್ಯೋ ಎಂತೆಂಥ ಆಸ್ತಿಗಳು ಅಂತ ಹೇಳಿದ್ರೆ, ಈಗಲೂ ಇದೆ ನೂರುಸಭಾ ಪ್ಯಾಲೇಸ್ ಅಂತೇಳಿ, ಅದೊಂದು ಗೌರ್ಮೆಂಟ್ ಗೆಸ್ಟ್ ಹೌಸ್ ಆಗಿಬಿಟ್ಟಿದೆ, ಪ್ಯಾಲೇಶಿಯಲ್. ಅದ್ರ ಜೊತೆಗೆ 1300 ಎಕರೆ ಪ್ರಾಪರ್ಟಿ, ಪ್ರೈಮ್ ಪ್ರಾಪರ್ಟಿ ಭೂಪಾಲ್ ಒಳಗಡೆ ಇರೋದು. ಈಗ ಜಟಾಪಟಿಲಿರೋದು. ಯಾಕೆ ಜಟಾಪಟಿ ಅಂತ ಹೇಳಿದ್ರೆ ನೋಡಿ, ಹಮೀದುಲ್ಲಾ ಖಾನ್ನ ಮೇಜರ್ ಪ್ರಾಪರ್ಟಿ ಏನು?
ಅಬಿದಾ ಸುಲ್ತಾನಿಗೆ ಹೋಯ್ತು. ಆ ಅಬಿದಾ ಸುಲ್ತಾನ ಒಬ್ಬ ಪಾಕಿಸ್ತಾನನ ಮದುವೆ ಆಗಿ ಹೋಗಿ ಪಾಕಿಸ್ತಾನದಲ್ಲಿ ಸೆಟ್ಲ್ ಆಗ್ಬಿಟ್ರು. ಭಾರತ ಮತ್ತೆ ಪಾಕಿಸ್ತಾನ ಡಿವೈಡ್ ಆದಾಗ ಯಾರ್ಯಾರು ಪ್ರಾಪರ್ಟಿಗಳನ್ನ ಭಾರತಕ್ಕೆ ಬಿಟ್ಟು ಪಾಕಿಸ್ತಾನ ಕೊಟ್ಟೋಗಿದ್ದಾರೆ ಅವನ್ನೆಲ್ಲವನ್ನು ಎನಿಮಿ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿ ಅದೆಲ್ಲವನ್ನು ಸರ್ಕಾರ ಮುಟ್ಗೋಲು ಹಾಕೊಂಡು ತನ್ನ ಪ್ರಾಪರ್ಟಿ ಮಾಡ್ಕೊಂತು. ಇದು ನೆಹರು ಕಾಲದಲ್ಲೇ ಆಗಿದ್ದಂತಹ ಕಾನೂನು, ನರೇಂದ್ರ ಮೋದಿ ಅವರು ಮಾಡಿದ್ದಲ್ಲ. ಅದು ನೆಹರು ಎಂತ ಪಾಪಿ ಅಂತ ಹೇಳಿದ್ರೆ ಯಾರ್ಯಾರಿಗೆ ಬೇಕು ಅವ್ರವ್ರಿಗೆ ಮಾತ್ರ ಕನ್ಸೆಷನ್ ಕೊಟ್ಬಿಟ್ಟಿದ್ರು. ಇಲ್ಲಾಗಿದ್ದು ಅದೇನೇನೆ. ಇಲ್ಲೇನು ಸಾಜಿದಾ ಸುಲ್ತಾನ ಉಳ್ಕೊಂಡ್ರು, ಅಬಿದಾ ಸುಲ್ತಾನ ತಂಗಿ ಅಂದ್ರೆ ಸೈಫ್ ಅಲಿ ಖಾನ್ ಅವರ ಅಜ್ಜಿ. ಆಗ ಇವರನ್ನ ಸೇರ್ಕೊಂಡು ನಾಡ್ಕಾಡಿದ್ರು. ಅಬಿದಾ ಸುಲ್ತಾನ ಎಲ್ಲಾನು ವಿಲ್ ಬರೆದು ಬಿಟ್ಟಿದ್ದಾರೆ ತನ್ನ ತಂಗಿ ಮೇಲೆ. ಹಾಗಾಗಿ ಈ ಪ್ರಾಪರ್ಟಿ ಎಲ್ಲ ನಮಗೆ ಸೇರಬೇಕು ಅಂತೇಳಿ. ಆದರೆ 1935ರಲ್ಲಿ ಆಗಿನ ಭಾರತ ಸರ್ಕಾರವೇ ಒಪ್ಕೊಂಡಂತಹ ಒಂದು ಕಾನೂನಾಗಿದ್ದಂತಹ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕಾನೂನಿನ ಪ್ರಕಾರ ಪ್ರಾಪರ್ಟಿ ಹೆಣ್ಣುಮಕ್ಕಳಿಗೆ ಹೋಗೋ ಹಾಗೆ ಇಲ್ಲ. ಹೋದ್ರೂ ಕೂಡ ಅಣ್ಣ ತಮ್ಮಂದಿರಿದ್ರೆ ಸಹೋದರಿದ್ರೆ ಕೇವಲ 1/4 ಆಫ್ ದ ಪ್ರಾಪರ್ಟಿ ಹೋಗಬೇಕು. ಜೊತೆಗೆ ಅದನ್ನ ಈ ರೀತಿ ವಿಲ್ ಮಾಡಿಕೊಡ್ಬೋದು ಅಂತಕ್ಕಂಥದ್ದು ಕೂಡ ಅವಕಾಶ ಇರಲಿಲ್ಲ. ಅದ್ರ ಅರ್ಥ ಏನು? 1370 ಎಕರೆ ಎನಿಮಿ ಪ್ರಾಪರ್ಟಿ ಇತ್ತು. ಆ ಎನಿಮಿ ಪ್ರಾಪರ್ಟಿ ಭಾರತ ಸರ್ಕಾರಕ್ಕೆ ಸೇರ್ಬೇಕಿತ್ತು. ಆದರೆ ನೆಹರು ಅದನ್ನ ಇವರಪ್ಪನ ಆಸ್ತಿ ಅನ್ಕೊಂಡು ಮನ್ಸೂರ್ ಅಲಿ ಖಾನ್ ಪಟೋಡಿಗೆ ಕೊಟ್ಟುಬಿಟ್ರು ಅದನ್ನ, ಸೈಫ್ ಅಲಿ ಖಾನ್ ಅವ್ರ ಅಪ್ಪನಿಗೆ. ಆದರೆ 2014ರಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಆ ಎನಿಮಿ ಪ್ರಾಪರ್ಟಿ ಕಾನೂನನ್ನು ಸ್ಟ್ರಿಕ್ಟ್ ಆಗಿ ಜಾರಿಗೆಗೊಳಿಸ್ತು. ಮಧ್ಯದಲ್ಲಿ ಒಂದು ಸ್ವಲ್ಪ ಹೈಕೋರ್ಟಿಂದ ರಿಲೀಫ್ ಸಿಕ್ಕಿದ್ರೂ ಕೂಡ ಈಗ ಮತ್ತೆ ತನಿಖೆ ಆಗಬೇಕು ಅಂತೇಳಿ ತನಿಖೆ ಶುರು ಮಾಡಿದೆ ಸರ್ಕಾರ. ಒಬ್ಬರು ಅಮಿತಾಬ್ ಅಗ್ನಿಹೋತ್ರಿ ಅಂತೇಳಿ ಹೊಸ ಅಪ್ಲಿಕೇಶನ್ ಹಾಕಿದ್ದಾರೆ ಕೋರ್ಟಲ್ಲಿ. ವಿಷಯ ಸುಪ್ರೀಂ ಕೋರ್ಟಲ್ಲಿ ಇದೆ. ಅನೇಕ ಬಾರಿ ಈ ರೀತಿಯ ಸಂದರ್ಭಗಳಲ್ಲಿ ಸುಪ್ರೀಂ ಕೋರ್ಟು ಸರ್ಕಾರದ ಪರವಾಗಿ ತೀರ್ಮಾನ ಕೊಟ್ಟಿದೆ. ಯಾವ ಒಂದು ಟೆಂಪರರಿ ರಿಲೀಫ್ ಸ್ವಲ್ಪ ದಿನಗಳ ಕಾಲ ಕೋರ್ಟಿಂದ ಸಿಕ್ಕಿತ್ತು ಸೈಫ್ ಅಲಿ ಖಾನ್ಗೆ, ಅದು ಕೂಡ ಸಮಾಪ್ತಿ ಆಗುತ್ತೆ. ಯಾವ 1370 ಎಕರೆ ಎಷ್ಟು ಸಾವಿರ ಕೋಟಿ ಬೀಳುತ್ತೆ ಅಂತೇಳಿ ಅದು ಅಂದಾಜೆ ಮಾಡಲಿಕ್ಕಾಗಲ್ಲ. ಅದು ಯಾರ ಅಪ್ಪನ ಆಸ್ತಿ ಅಲ್ಲ, ಅದು ಎನಿಮಿ ಪ್ರಾಪರ್ಟಿ. ಅದು ಇವತ್ತಿರ್ತಕ್ಕಂತಹ ರಾಕ್ಷಸ ಸೈಫ್ ಅಲಿ ಖಾನ್ ಹೋಗದೆ ಅದು ಸರ್ಕಾರದ ಪಾಲಾಗುತ್ತೆ, ಸಾವಿರಾರು ಬಡ ಜನಗಳ ಪಾಲಾಗುತ್ತೆ. ಅದು ತೈಮೂರ್ನ ಹುಟ್ಟಿಸಿದ ತಂದೆಗೆ ಭಾರತದ ಪವಿತ್ರದ ಮಣ್ಣು ಸರಿಯಾಗಿ ಪಾಠ ಕಲಿಸುತ್ತೆ. ಮೋದಿ ಸರ್ಕಾರ ಸರಿಯಾಗಿ ಪಾಠ ಕಲಿಸುತ್ತೆ. ನಮಸ್ಕಾರ.